ಸರ್ ಹೇಳಿ, ಇಡಿ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಕ್ಕೆ ಕರೆದಿದ್ರು ಸರ್ ಇವತ್ತು? ಸರ್, ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ದೂರಾರ್ಜಿನ ಕೊಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ, ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರಾರ್ಜಿ ಕೊಟ್ಟಿದ್ದೆ. ಮತ್ತು ದೂರಾರ್ಜಿಯೊಂದಿಗೆ 100 ಪುಟಗಳ 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ವಿಚಾರಣೆ ಕರೆದು ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ದಾರೆ. ಮತ್ತು ಕನ್ನಡದಲ್ಲಿ ಇದ್ದ ದಾಖಲಾತಿಗಳ ಬಗ್ಗೆಯೂ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಅಂತೆಲ್ಲ ಮಾಹಿತಿ ಕೇಳಿದ್ರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತು ಅವರು ನನ್ನ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ದಾಖಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪಷ್ಟೀಕರಣ ಪಡ್ಕೊಂಡಿದ್ದಾರೆ. ಸರ್, ಎಷ್ಟು ಹಗರಣ ಆಗಿದೆ, ಎಷ್ಟು ಕೋಟಿ ಹಗರಣ ಟೋಟಲ್? ಸರ್, ನಾನು 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅಂತೇಳಿ ನಾವು ದೂರಾರ್ಜಿಯಲ್ಲಿ ತಿಳಿಸಿದ್ದೀವಿ. ಆ ವಿಚಾರನೂ ಕೂಡ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಹಾಗೆ ಅಂತೇಳಿ. ಅವ್ರಿಗೆಲ್ಲರಿಗೂ ಏನು ವಿಚಾರಣಾಧಿಕಾರಿಗಳಿಗೆ ಸ್ಪಷ್ಟ ಮನವರಿಕೆ ಆಗಿದೆ. ಅವರು ಕಾನೂನು ಕ್ರಮ ತಾಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. PLMನಲ್ಲಿ ಹೆಂಗೆ ಬರುತ್ತೆ ಇದು? ಮನಿ ಲಾಂಡ್ರಿಂಗ್ ಕೇಸ್ ಥರ ಹೆಂಗೆ ಬರುತ್ತೆ ಇದು? ಸರ್, ನಿವೇಶನ ರೂಪದಲ್ಲಿ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ ಸರ್. ಹಾಗಾಗಿ ಇವ್ರಿಗೆ ಬಂದೇ ಬರುತ್ತೆ. ಬರುತ್ತೆ ಅನ್ನೋ ಕಾರಣದಿಂದಲೇ ಅವರು ನನ್ನ ದೂರ ದಾಖಲಿಸ್ಕೊಂಡು ನನ್ನ ಇವತ್ತು ವಿಚಾರಣೆ ಕರೆದು ಸ್ಪಷ್ಟ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಸರ್, ಈಗ ತಮ್ಮ ಬಳಿ ಮಾಹಿತಿ ಪಡ್ಕೊಂಡವ್ರು ನೆಕ್ಸ್ಟು ಈಗ ರೇಡೋ ಅಥವಾ ಅವ್ರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದು ಈ ಥರದ್ದು ಏನಾರು ಮಾಡ್ತಾರಾ ಅಧಿಕಾರಿ? ಅದು ಅವ್ರಿಗೆ ಸೇರಿ ಸರ್, ಅದು ಅವರ ವಿವೇಚನೆ ಒಳಪಟ್ಟಿದ್ದ ವಿಚಾರ. ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ, ತನಿಖಾಧಿಕಾರಿ ವಿವೇಚನೆ ಒಳಪಟ್ಟಿದ್ದ ವಿಚಾರ. ಈಗ ಸಂಪೂರ್ಣವಾಗಿ ತಾವು ಮಾಹಿತಿ ಕೊಟ್ಟಿದ್ದಾರೆ? ಹೌದು ಸರ್, ಎಲ್ಲ ಅವ್ರು ಏನು ಎಲ್ಲ ವಿಚಾರ ಯಾವ ವಿಚಾರಕ್ಕೆ ಅವರು ಸ್ಪಷ್ಟೀಕರಣ ಕೇಳಿದ್ರು ಎಲ್ಲ ವಿಚಾರಗಳಿಗೂ ಕೂಡ ನಾವು ಸ್ಪಷ್ಟೀಕರಣವನ್ನು ಮತ್ತು ಅದು ಪೂರಕವಾದ ಯಾವ ದಾಖಲಾತಿ ಇದೆ ಅನ್ನೋದನ್ನ ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ. ಸರ್, ಇವತ್ತು ಪ್ರದೀಪ್ ಕುಮಾರ್ ಅವರು ಬಂದು ಒಂದು ದೂರು ಕೊಟ್ಟವ್ರು. ಈಗ ಸೈಟ್ ವಾಪಸ್ ಕೊಟ್ಟಿದ್ದು ಸಾಕ್ಷಿ ನಾಶಕ್ಕೆ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಅದು ಗೊತ್ತಿಲ್ಲ ಸರ್, ಯಾವ ಒಂದು ಇದರಲ್ಲಿ ಕೊಟ್ಟಿದ್ರೆ ನನಗೆ ವಿಚಾರ ಗೊತ್ತಿಲ್ಲ. ಯಾಕೆ ನಾನು ವಿಚಾರಣೆಯಲ್ಲಿ ಇದ್ದಿದ್ದರಿಂದ ಮಾಹಿತಿ ಅದು ನನಗೆ ಸಿಕ್ಕಿಲ್ಲ. ಅದು ಸರ್, ಇಲ್ಲಿ ಸಾಕ್ಷಿ ನಾಶ ಆಗೋದು ಪ್ರಶ್ನೆನೇ ಬರಲ್ಲ ನನ್ನ ಪ್ರಕಾರ. ಯಾಕೆಂತಂದರೆ ಇದು ದಾಖಲಾತಿಗಳ ಸಾಕ್ಷ್ಯಾಧಾರ ಇರೋದು. ಈಗ ಖಂಡಿತ ಸರ್, ನಾನು ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಏನು ಅವ್ರ ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ, ಅವ್ರು ವಾಪಸ್ ಪಡ್ಕೊಂಡಿದ್ದಾರೆ. ಅದು ಏನು ಮೂಢ ಆಯುಕ್ತರು ಪಡ್ಕೊಂಡಿರೋಂಥದ್ದು ಕಾನೂನುಬದ್ಧವಾಗಿದೆ. ಅವ್ರ ಮೂಢ ಆಸ್ತಿನ ಅವರೇ ಒಪ್ಕೊಂಡು ವಾಪಸ್ ತಂದುಕೊಟ್ಟಾಗ ಅದು ಪಡೀಬೇಕಾಗಿದ್ದು ಏನು ಮೂಢ ಆಯುಕ್ತರ ಒಂದು ಕರ್ತವ್ಯ ಆಗಿತ್ತು. ಆ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಇವರು ಸಾಕ್ಷಿ ನಾಶ ಆಗಿಲ್ಲ, ಸಾಕ್ಷಿ ಸಿಕ್ಕಿದೆ ನಮಗೆ. ಏನು 2004ನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಕ್ರಯಪತ್ರ ಆಗಿದ್ದು ಅದೇಗೆ ನಾಶ ಆಗುತ್ತೆ? ಯಾಕಂದರೆ ಅದು ನೋಂದಣಿ ದಾಖಲೆ. ಅದಾದ ನಂತರ 2010ನೇ ಇಸ್ವಿಯಲ್ಲಿ ದಾನಪತ್ರ ಏನು ನೋಂದಣಿ ಆಗಿತ್ತು ಅದು ಕೂಡ ನೋಂದಾಯಿತ ದಾಖಲೆ. ಅದಾದ ನಂತರದಲ್ಲಿ ಮೂಡಾದಿಂದ ಏನು 2014ಕ್ಕೆ ನಿವೇಶನಕ್ಕೆ ಸಂಬಂಧ ಕ್ರಯಪತ್ರ ಆಗಿತ್ತು ಅದು ನೋಂದಣಿ ದಾಖಲೆ. ಇದು ಯಾವುದೂ ಕೂಡ ನಾಶ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಾಕ್ಷ್ಯ ನಾಶ ಮಾಡಿದ್ರೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಬಲವಾದ ಸಾಕ್ಷಿ ಸಿಕ್ಕಿದೆ. ಇವರೇನು ನಿವೇಶನ ವಾಪಸ್ ಕೊಟ್ಟಿರೋದು ನಮ್ಗೆ ಬಲವಾದ ಸಾಕ್ಷಿ. ಒಬ್ಬ ಆರೋಪಿನೇ ತನ್ನ ತಪ್ಪನ್ನು ಒಪ್ಕೊಂಡಾಗ ಅದು ನಮಗೆ ಬಲವಾದ ಸಾಕ್ಷಿ ಆಗುತ್ತೆ ಹೊರತು ಸಾಕ್ಷಿ ನಾಶ ಹಾಗೆ ಆದ ರೀತಿ ಖಂಡಿತ ಆಗಲ್ಲ.